ನೀವು ಯೂಟ್ಯೂಬರ್ ಆಗಬೇಕೆ? ಕೂಡ ಯೂಟ್ಯೂಬ್ನಿಂದ ಲಕ್ಷ ಲಕ್ಷ ಹಣ ಗಳಿಸಬೇಕೆ? ನಿಮಗೆ ಫೇಸ್ ತೋರಿಸೋದಕ್ಕೆ ಭಯವೇ? ನಿಮಗೆ ವಾಯ್ಸ್ ಕೂಡ ಕೊಡೋದಕ್ಕೆ ಆಗುವುದಿಲ್ಲವೇ? ಹಾಗಾದರೆ ನೀವು ಸರಿಯಾದ ವಿಡಿಯೋವನ್ನು ನೋಡುತ್ತಿದ್ದೀರಾ. ಏಕೆಂದರೆ ನಾನು ಹೇಳುವ ಈ ಯೂಟ್ಯೂಬ್ ಚಾನಲ್ಗಳನ್ನು ನೀವು ಕ್ರಿಯೇಟ್ ಮಾಡಿದರೆ ಫೇಸ್ ತೋರಿಸುವಂತಿಲ್ಲ ಮತ್ತೆ ವಾಯ್ಸ್ ಕೂಡ ಕೊಡುವಂತಿಲ್ಲ. ಈ ಯೂಟ್ಯೂಬ್ ಚಾನಲ್ಗಳನ್ನು ನೋಡಿ, ಫೇಸ್ ತೋರಿಸದೆ ಮತ್ತು ವಾಯ್ಸ್ ಕೊಡದೆ ಲಕ್ಷ ಲಕ್ಷ ಗಳಿಸ್ತಿದ್ದಾರೆ. ಹಾಗಾದ್ರೆ ಈ ಯೂಟ್ಯೂಬರ್ಗಳು ಯಾವ ರೀತಿ ವಿಡಿಯೋ ಮಾಡ್ತಿದ್ದಾರೆ, ಯಾವ ರೀತಿ ವಿಡಿಯೋ ಮಾಡಿ ಹಣ ಗಳಿಸ್ತಿದ್ದಾರೆ ನೋಡೋಣ ಬನ್ನಿ. ಈ ಚಾನಲ್ ಅನ್ನ ನೋಡಿ, 1.58 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ. ಓನ್ಲಿ ವಿಡಿಯೋನ ಕಾಪಿ ಪೇಸ್ಟ್ ಮಾಡಿ 1,58,000 ಸಬ್ಸ್ಕ್ರೈಬರ್ ಮಾಡಿದ್ದಾರೆ. ಈ ಚಾನಲ್ ಮಾನಿಟೈಸೇಷನ್ ಕೂಡ ಆಗಿದೆ. ಪ್ರೂಫ್ ಕೂಡ ತೋರಿಸ್ತೀನಿ ಬನ್ನಿ. ಸುಂದರಿ ತಾಬೂತ್ ಸೆ ಬಾಹರ್ ಆತಿ ಹೈ ಔರ್ ಇಲ್ಲಿ ನೋಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಟ್ಯಾಂಕ್ಸ್ ಸಿಂಬಾಲ್ ಸಹಿತ ಇದೆ. ಈ ಸಿಂಬಾಲ್ ಮಾನಿಟೈಸೇಷನ್ ಆದವ್ರಿಗೆ ಮಾತ್ರ ಸಿಗುತ್ತದೆ. ಮತ್ತೆ ಇನ್ನೊಂದು ಚಾನಲ್ ನೋಡಿ, ಈ ಚಾನಲ್ ಕೂಡ ಮಾನಿಟೈಸೇಷನ್ ಆನ್ ಆಗಿದೆ. ಇಲ್ಲಿ ಕೂಡ ಪ್ರೂಫ್ ನೋಡಿ, ಇಲ್ಲಿ ಕೂಡ ಟ್ಯಾಂಕ್ ಸಿಂಬಾಲ್ ಇದೆ. ಈ ಟ್ಯಾಂಕ್ ಸಿಂಬಾಲ್ ಇದ್ರೆ ಮಾನಿಟೈಸೇಷನ್ ಆನ್ ಆಗಿದೆ ಅಂತಾನೆ ಅರ್ಥ. ಇವೆಲ್ಲ ಯೂಟ್ಯೂಬ್ ಚಾನಲ್ಗಳು ಯಾವ ರೀತಿ ಕಾಪಿ ಪೇಸ್ಟ್ ಮಾಡ್ತಿದ್ದಾರೆ ಅಂದ್ರೆ, ಮೂವಿ ಸೀನ್ಸ್ ಗಳನ್ನ ವಾಯ್ಸ್ ಡಬ್ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ವಾಯ್ಸ್ ಡಬ್ ಮಾಡ್ತಾರೆ, ಇವೆಲ್ಲ ಕ್ಲಿಪ್ ಎಲ್ಲಿಂದ ಸಿಗುತ್ತವೆ, ಯಾವ ರೀತಿ ಕಾಪಿ ಪೇಸ್ಟ್ ಮಾಡ್ತಾರೆ, ಇವೆಲ್ಲ ಹೇಳ್ತೀನಿ ಬನ್ನಿ. ಇಲ್ಲಿವರೆಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದೊಂದು AI ಟೂಲ್ ಇದ್ರೆ ಸಾಕು, ಯಾವ ಮೂವಿ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಡಬ್ ಮಾಡಬಹುದು. ಬನ್ನಿ ಆ ವೆಬ್ಸೈಟ್ ಯಾವುದು, ಯಾವ ತರ ಡಬ್ ಮಾಡಬಹುದು, ಯಾವ ತರ ಪ್ರೊಸೀಜರ್ ಇರುತ್ತೆ ತೋರಿಸ್ತೀನಿ ಬನ್ನಿ. ಇವಾಗ ನಿಮ್ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಂಡು ಸರ್ಚ್ ಬಾರ್ ನಲ್ಲಿ akul.com ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಡೈರೆಕ್ಟ್ ವೆಬ್ಸೈಟ್ ಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನದು. ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊತಾ ಕೆಳಗೆ ಬನ್ನಿ. ಅಲ್ಲಿ ವಿಡಿಯೋ ಟ್ರಾನ್ಸಾಕ್ಷನ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣ್ತಾ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಲಾಗಿನ್ ಆಗಬೇಕು. ಇಲ್ಲಿ ಲಾಗಿನ್ ಕೆಳಗಡೆ ಸಿಂಗಿನ್ ಅಪ್ ಅಂತ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇಮೇಲ್, ನಿಮ್ಮ ಹೆಸರು, ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ನಿಮ್ಗೆ ಒರಿಜಿನಲ್ ಇಮೇಲ್ ಐಡಿ ಕೊಡೋಕೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಹೇಳುವ ಈ ಟ್ರಿಕ್ ಯೂಸ್ ಮಾಡಿ. ಫೇಕ್ ಇಮೇಲ್ ಐಡಿ ಯೂಸ್ ಮಾಡ್ಕೊಂಡು ಅನ್ಲಿಮಿಟೆಡ್ ಮೂವಿ ಕ್ಲಿಪ್ಸ್ ಡಬ್ ಮಾಡಬಹುದು. ಅದ್ ಯಾವ ತರ ಇಮೇಲ್ ಐಡಿ ಯೂಸ್ ಮಾಡ್ಕೊಂಡು ಹೇಳ್ತೀನಿ ಬನ್ನಿ. ಇಲ್ಲಿ ನಾನು ಫೇಕ್ ಇಮೇಲ್ ಐಡಿ ಯೂಸ್ ಮಾಡ್ಕೊಂಡು ಯಾವ ತರ ನಾವು ಪ್ರೊಸೀಜರ್ ಮಾಡ್ಕೊಂಡು ಲಾಗಿನ್ ಆಗ್ತೀನಿ ಅಂತ ನೀವು ನೋಡಿ. ವಾಯ್ಸ್ ಕೊಡೋಕ್ಕಾಗಲ್ಲ, ನೀವೇ ನೋಡಿ. ಇವಾಗ ಲಾಗಿನ್ ಅಂತೂ ಆಯ್ತು. ಇಲ್ಲಿ ಮೇಲ್ಗಡೆ ಚೂಸ್ ದ ವಿಡಿಯೋ ಅಂತ ಇದೆಯಲ್ಲ, ಅಲ್ಲಿ ಫೈಲ್ ಬೇಕಾದ್ರೂ ಹಾಕಬಹುದು. ಯಾವ ತರ ಫೈಲ್ ಅಪ್ಪ ಅಂತಂದ್ರೆ, ನೀವು ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರೋ 5 ನಿಮಿಷದ ಯಾವ್ದಾದ್ರು ವಿಡಿಯೋ ಕ್ಲಿಪ್ ಇಲ್ಲಿ ಹಾಕಿದ್ರೆ ಅದು ಆಟೋಮೆಟಿಕ್ ವಾಯ್ಸ್ ಡಬ್ ಮಾಡಿ ಕೊಡುತ್ತೆ. ಇಲ್ಲಿ ನಾನು ಯೂಟ್ಯೂಬ್ ಲಿಂಕ್ ಕಾಪಿ ಮಾಡ್ಕೊಂಡು ತೋರಿಸ್ತೀನಿ ಯಾವ ತರ डब ಮಾಡುತ್ತೆ, ಯಾವ ತರ ಪ್ರೊಸೀಜರ್ तभी एक बूढ़े चचा अंदर आकर किसी को आवाज देते हैं जिसकी कमजोर हो चुकी पकड़नी पड़ी और वो दोबारा फिर से नियम ना तोड़े. इसीलिए एक इंसान ने स्टील की कील निकाल ली जिसका अगला पार्ट सब्सक्राइब करने पर जल्दी ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡಿದ ನಂತರ ರೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ರಿಯೇಟ್ ಟ್ರಾನ್ಸಾಕ್ಷನ್ ಅಂತ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಹೇಳುವ ಈ ಸೆಟ್ಟಿಂಗ್ ಮಾಡಿ. ಇಲ್ಲಿ ಆಟೋ ಡೈರೆಕ್ಷನ್ ಅಂತ ಇದೆಯಲ್ವಾ, ವಿಡಿಯೋ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆಯಲ್ಲ ಆ ಲ್ಯಾಂಗ್ವೇಜ್ ಹೆಸರು ಹಾಕಿ. ಇಲ್ಲಿ ನಮ್ಮ ವಿಡಿಯೋ ಹಿಂದಿಯಲ್ಲಿದೆ, ಹಿಂದಿ ಅಂತ ಹಾಕ್ತೀನಿ. ಇಲ್ಲಿ ಕೆಳಗಡೆ ಹಿಂದಿಯಿಂದ ಯಾವ ಲ್ಯಾಂಗ್ವೇಜ್ ಟ್ರಾನ್ಸ್ಫರ್ ಮಾಡ್ಬೇಕಂತ ಇದೆಯಲ್ವಾ, ನೀವು ಕನ್ನಡದಾರೆ ಕನ್ನಡ ಹಾಕಿ, ಇಲ್ಲಿ ಇಂಗ್ಲಿಷ್ ಆದ್ರೆ ಇಂಗ್ಲಿಷ್ ಹಾಕಿ. ನಾ ಕನ್ನಡ ಲ್ಯಾಂಗ್ವೇಜ್ ಚೂಸ್ ಮಾಡಿದೀನಿ, ಕನ್ನಡ ಅಂತ ಹಾಕ್ತೀನಿ. ಇಲ್ಲಿ ಕೆಳಗಡೆ ವಾಯ್ಸ್ ಹುಡುಗನ್ ಬೇಕಾ ಹುಡುಗಿದ್ ಬೇಕಾ ಕೇಳ್ತಾರೆ. ಇಲ್ಲಿ ಹುಡುಗನ್ ಬೇಕಾದ್ರೆ ಹುಡುಗಂದ್ ಹಾಕಿ, ಇಲ್ಲ ಹುಡುಗಿದ್ ಬೇಕಾದ್ರೆ ಹುಡುಗಿದ್ ಹಾಕಿ. ನಾನು ಹುಡುಗಂದ್ ಹಾಕ್ತೀನಿ. ಇಲ್ಲಿ ಕೆಳಗಡೆ ಟ್ರಾನ್ಸಾಕ್ಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಟ್ರೆ ಟ್ರಾನ್ಸಾಕ್ಷನ್ ತಾನೇ ಆಗುತ್ತೆ.
ಈ ಹುಡುಗಿಯನ್ನು 2 ಕೈಗಳಿಂದ ಗೋಡೆ ಹಿಡಿಯಲು ಬಾಧ್ಯ ಮಾಡಲಾಯಿತು. ಅದು ಲಜ್ಜಾಸ್ಪದ, ಆದರೆ ಅವಳು ಧೈರ್ಯವಿಲ್ಲ. ಅವಳ ಬದಿಯ ವ್ಯಕ್ತಿ ಹೇಳಿದ, ಕೆಂಪು ಬೆಳಕಿನವರೆಗೆ ನಿಲ್ಲಬಹುದು. ಮೆಟ್ಟಿಲಿನ ಕ್ಯಾಮೆರಾ ಅವಳನ್ನು 24 ಗಂಟೆಗಳೂ ಕಾಣುತ್ತಿದೆ. ಇವಳು ನಿಯಮಗಳನ್ನು ಪಾಲಿಸದಿದ್ದರೆ ನೋವಿನ ಬೆಲೆ ಪಾವತಿಸಲು ಆಗುವುದಿಲ್ಲ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಈ ರೀತಿಯಾಗಿ ನೀವು ಅನ್ಲಿಮಿಟೆಡ್ ಶಾರ್ಟ್ಸ್ ನ ರೆಡಿ ಮಾಡ್ಕೋಬಹುದು. ನಿಮ್ ಯೂಟ್ಯೂಬ್ ಚಾನಲ್ಗೆ ಹಾಕಿ.